ಕಾಂಗ್ರೆಸ್ನ ರೆಬಲ್ ಶಾಸಕರಿಗೆ ಸುರ್ಜೇವಾಲಾ ಬುಲಾವ್ ಕೊಟ್ಟಿದ್ದಾರೆ. ಇಂದು ಸುರ್ಜೇವಾಲಾ ಜೊತೆ ಬಿಆರ್ ಪಾಟೀಲ್ ಚರ್ಚೆಯನ್ನು ಮಾಡಲಿದ್ದಾರೆ. ಸೆಪ್ಟೆಂಬರ್ನಲ್ಲಿ ಯಾವ ಕ್ರಾಂತಿಯೂ ಇಲ್ಲ. ಸಿಎಂಗೆ ಹೇಳಿದ್ದೇನೆ ಸುರ್ಜೇವಾಲರಿಗೆ, ಅದನ್ನೇ ಹೇಳುವೆ. ಕಲಬುರಗಿ ರೈಲ್ವೆ ನಿಲ್ದಾಣದಲ್ಲಿ ಬಿಆರ್ ಪಾಟೀಲ್ ಹೇಳಿಕೆ ಇದು. ವರಿಷ್ಠರ ಜೊತೆ ಮತ್ತೆ ನಾನು ಇದನ್ನೇ ಪ್ರಸ್ತಾಪ ಮಾಡ್ತೀನಿ. ಸೆಪ್ಟೆಂಬರ್ನಲ್ಲಿ ಏನು ಕ್ರಾಂತಿನೂ ಇಲ್ಲ, ಬರೀ ಬಾಯಲ್ಲಿ ಬಡಾಯಿ ಬಿಟ್ಟಿದ್ದಷ್ಟೇ. ನಾನು ಸತ್ಯ ಹೇಳ್ತೀನಿ ಅಂತೀಗ ಬಿಆರ್ ಪಾಟೀಲ್ ಹೇಳ್ತಾ ಇದ್ದಾರೆ. ಸಿದ್ದರಾಮಯ್ಯ ಜೊತೆ ಅದನ್ನೇ ಮಾತಾಡಿದ್ದೀನಿ. ಸೆಪ್ಟೆಂಬರ್ನಲ್ಲಿ ಯಾವ ಕ್ರಾಂತಿಯೂ ನಡೆಯಲ್ಲ. ಬನ್ನಿ ಹಾಗಾದ್ರೆ ಬಿಆರ್ ಪಾಟೀಲ್ ಏನ್ ಹೇಳಿದ್ದಾರೆ ಕೇಳಿ. ನಾಳೆ ನಾನು ಕರೆದಿದ್ದಾರೆ 11ವರೆಗೆ, ಹೋಗಿ ಭೇಟಿ ಮಾಡ್ತೀನಿ. ಏನ್ ವಿಚಾರ ಚರ್ಚೆ ಸರ್ ಪ್ರಮುಖವಾಗಿ? ನಾನು ಭವಿಷ್ಯ ಹೇಳ ಅವ್ರು ಏನ್ ವಿಷಯ ಕರೆದಿದ್ದಾರೋ, ಏನ್ ಚರ್ಚೆ ಮಾಡ್ತಾರೋ ಅಲ್ಲಿ ಹೋದ್ಮೇಲೆ ಗೊತ್ತಾಗ್ತದೆ. ಅಂದ್ರೆ ಕೆಲವೊಂದಷ್ಟು ಶಾಸಕರಿಗೆ ಮಾತ್ರ, 5 ಶಾಸಕರಿಗೆ ಗೊತ್ತಿಲ್ಲ, ಅದೇ ಗೊತ್ತಿಲ್ಲ. ನನಗೆ ಮಾತ್ರ ಬಂದಿದೆ ಮೆಸೇಜ್, ನಾನು ನಡೆದಿದ್ದೀನಿ. ಮೊನ್ನೆ ನೀವು ಸಿಎಂ ಅವ್ರ ಜೊತೆ ಕೆಲವು ಚರ್ಚೆ ಮಾಡಿದ್ರೆ ಅದು ಕೂಡ ಸುರ್ಜೇವಾಲಾ ಅವ್ರ ಮುಂದ್ಗಡೆ ಪ್ರಸ್ತಾಪ ಮಾಡ್ತೀನಿ. ನನಗೆ ಗೊತ್ತಿಲ್ಲ ಅದು. ಸರ್ ಈಗ ಸುರ್ಜೇವಾಲಾ ಮುಖ್ಯಮಂತ್ರಿಗಳು, ಡಿಸಿಎಂ ಎಲ್ಲರೂ ಒಂದೇ, ಅವರು ಹೈಕಮಾಂಡ್. ಸೊ ನಾನು ಹೇಳಿದ್ದೀನಿ, ಇವರೆದುರು ಹೇಳ್ತೀನಿ. ಸೆಪ್ಟೆಂಬರ್ ಕ್ರಾಂತಿ ಅನ್ನೋದು ಒಂದು ಚರ್ಚೆ ನಡೀತಾ ಇದೆ ಸರ್. ಈಗ ಸೆಪ್ಟೆಂಬರ್ ಕ್ರಾಂತಿ ಅದೊಂದು ಮೇನ್ ಚರ್ಚೆ. ಕ್ರಾಂತಿ ಇಲ್ಲ, ಭ್ರಾಂತಿ ಇಲ್ಲ. ನೋಡ್ರಿ, ನಾಳೆ ನಾನು ಕರೆದಿದ್ದಾರೆ 11ವರೆಗೆ, ಹೋಗಿ ಭೇಟಿ ಮಾಡ್ತೀನಿ. ಏನ್ ವಿಚಾರ ಚರ್ಚೆ ಸರ್ ಪ್ರಮುಖವಾಗಿ? ನಾನು ಭವಿಷ್ಯ ಹೇಳ ಅವ್ರು ಏನ್ ವಿಷಯ ಕರೆದಿದ್ದಾರೋ, ಏನ್ ಚರ್ಚೆ ಮಾಡ್ತಾರೋ ಅಲ್ಲಿ ಹೋದ್ಮೇಲೆ ಗೊತ್ತಾಗ್ತದೆ. ಅಂದ್ರೆ ಕೆಲವೊಂದಷ್ಟು ಶಾಸಕರಿಗೆ ಮಾತ್ರ, 5 ಶಾಸಕರಿಗೆ ಗೊತ್ತಿಲ್ಲ, ಅದೇ ಗೊತ್ತಿಲ್ಲ. ನನಗೆ ಮಾತ್ರ ಬಂದಿದೆ ಮೆಸೇಜ್, ನಾನು ನಡೆದಿದ್ದೀನಿ. ಮೊನ್ನೆ ನೀವು ಸಿಎಂ ಅವ್ರ ಜೊತೆ ಕೆಲವು ಚರ್ಚೆ ಮಾಡಿದ್ರೆ ಅದು ಕೂಡ ಸುರ್ಜೇವಾಲಾ ಅವ್ರ ಮುಂದ್ಗಡೆ ಪ್ರಸ್ತಾಪ ಮಾಡ್ತೀನಿ. ನನಗೆ ಗೊತ್ತಿಲ್ಲ ಅದು. ಸರ್ ಈಗ ಸುರ್ಜೇವಾಲಾ ಮುಖ್ಯಮಂತ್ರಿಗಳು, ಡಿಸಿಎಂ ಎಲ್ಲರೂ ಒಂದೇ, ಅವರು ಹೈಕಮಾಂಡ್. ಸೊ ನಾನು ಹೇಳಿದ್ದೀನಿ, ಇವರೆದುರು ಹೇಳ್ತೀನಿ. ಸೆಪ್ಟೆಂಬರ್ ಕ್ರಾಂತಿ ಅನ್ನೋದು ಒಂದು ಚರ್ಚೆ ನಡೀತಾ ಇದೆ ಸರ್. ಈಗ ಕಾಂಗ್ರೆಸ್ನ ರೆಬಲ್ ಶಾಸಕರಿಗೆ ಸುರ್ಜೇವಾಲಾ ಬುಲಾವ್ ಕೊಟ್ಟಿದ್ದಾರೆ. ಇಂದು ಸುರ್ಜೇವಾಲಾ ಜೊತೆ ಬಿಆರ್ ಪಾಟೀಲ್ ಚರ್ಚೆಯನ್ನು ಮಾಡಲಿದ್ದಾರೆ. ಸೆಪ್ಟೆಂಬರ್ನಲ್ಲಿ ಯಾವ ಕ್ರಾಂತಿಯೂ ಇಲ್ಲ. ಸಿಎಂಗೆ ಹೇಳಿದ್ದೇನೆ ಸುರ್ಜೇವಾಲರಿಗೆ, ಅದನ್ನೇ ಹೇಳುವೆ. ಕಲಬುರಗಿ ರೈಲ್ವೆ ನಿಲ್ದಾಣದಲ್ಲಿ ಬಿಆರ್ ಪಾಟೀಲ್ ಹೇಳಿಕೆ ಇದು. ವರಿಷ್ಠರ ಜೊತೆ ಮತ್ತೆ ನಾನು ಇದನ್ನೇ ಪ್ರಸ್ತಾಪ ಮಾಡ್ತೀನಿ. ಸೆಪ್ಟೆಂಬರ್ನಲ್ಲಿ ಏನು ಕ್ರಾಂತಿನೂ ಇಲ್ಲ, ಬರೀ ಬಾಯಲ್ಲಿ ಬಡಾಯಿ ಬಿಟ್ಟಿದ್ದಷ್ಟೇ. ನಾನು ಸತ್ಯ ಹೇಳ್ತೀನಿ ಅಂತೀಗ ಬಿಆರ್ ಪಾಟೀಲ್ ಹೇಳ್ತಾ ಇದ್ದಾರೆ. ಸಿದ್ದರಾಮಯ್ಯ ಜೊತೆ ಅದನ್ನೇ ಮಾತಾಡಿದ್ದೀನಿ. ಸೆಪ್ಟೆಂಬರ್ನಲ್ಲಿ ಯಾವ ಕ್ರಾಂತಿಯೂ ನಡೆಯಲ್ಲ. ಬನ್ನಿ ಹಾಗಾದ್ರೆ ಬಿಆರ್ ಪಾಟೀಲ್ ಏನ್ ಹೇಳಿದ್ದಾರೆ ಕೇಳಿ. ನಾಳೆ ನಾನು ಕರೆದಿದ್ದಾರೆ 11ವರೆಗೆ, ಹೋಗಿ ಭೇಟಿ ಮಾಡ್ತೀನಿ. ಏನ್ ವಿಚಾರ ಚರ್ಚೆ ಸರ್ ಪ್ರಮುಖವಾಗಿ? ನಾನು ಭವಿಷ್ಯ ಹೇಳ ಅವ್ರು ಏನ್ ವಿಷಯ ಕರೆದಿದ್ದಾರೋ, ಏನ್ ಚರ್ಚೆ ಮಾಡ್ತಾರೋ ಅಲ್ಲಿ ಹೋದ್ಮೇಲೆ ಗೊತ್ತಾಗ್ತದೆ. ಅಂದ್ರೆ ಕೆಲವೊಂದಷ್ಟು ಶಾಸಕರಿಗೆ ಮಾತ್ರ, 5 ಶಾಸಕರಿಗೆ ಗೊತ್ತಿಲ್ಲ, ಅದೇ ಗೊತ್ತಿಲ್ಲ. ನನಗೆ ಮಾತ್ರ ಬಂದಿದೆ ಮೆಸೇಜ್, ನಾನು ನಡೆದಿದ್ದೀನಿ. ಮೊನ್ನೆ ನೀವು ಸಿಎಂ ಅವ್ರ ಜೊತೆ ಕೆಲವು ಚರ್ಚೆ ಮಾಡಿದ್ರೆ ಅದು ಕೂಡ ಸುರ್ಜೇವಾಲಾ ಅವ್ರ ಮುಂದ್ಗಡೆ ಪ್ರಸ್ತಾಪ ಮಾಡ್ತೀನಿ. ನನಗೆ ಗೊತ್ತಿಲ್ಲ ಅದು. ಸರ್ ಈಗ ಸುರ್ಜೇವಾಲಾ ಮುಖ್ಯಮಂತ್ರಿಗಳು, ಡಿಸಿಎಂ ಎಲ್ಲರೂ ಒಂದೇ, ಅವರು ಹೈಕಮಾಂಡ್. ಸೊ ನಾನು ಹೇಳಿದ್ದೀನಿ, ಇವರೆದುರು ಹೇಳ್ತೀನಿ. ಸೆಪ್ಟೆಂಬರ್ ಕ್ರಾಂತಿ ಅನ್ನೋದು ಒಂದು ಚರ್ಚೆ ನಡೀತಾ ಇದೆ ಸರ್. ಈಗ ಸೆಪ್ಟೆಂಬರ್ ಕ್ರಾಂತಿ ಅದೊಂದು ಮೇನ್ ಚರ್ಚೆ. ಕ್ರಾಂತಿ ಇಲ್ಲ, ಭ್ರಾಂತಿ ಇಲ್ಲ. ನೋಡ್ರಿ, ನಾಳೆ ನಾನು ಕರೆದಿದ್ದಾರೆ 11ವರೆಗೆ, ಹೋಗಿ ಭೇಟಿ ಮಾಡ್ತೀನಿ. ಏನ್ ವಿಚಾರ ಚರ್ಚೆ ಸರ್ ಪ್ರಮುಖವಾಗಿ? ನಾನು ಭವಿಷ್ಯ ಹೇಳ ಅವ್ರು ಏನ್ ವಿಷಯ ಕರೆದಿದ್ದಾರೋ, ಏನ್ ಚರ್ಚೆ ಮಾಡ್ತಾರೋ ಅಲ್ಲಿ ಹೋದ್ಮೇಲೆ ಗೊತ್ತಾಗ್ತದೆ. ಅಂದ್ರೆ ಕೆಲವೊಂದಷ್ಟು ಶಾಸಕರಿಗೆ ಮಾತ್ರ, 5 ಶಾಸಕರಿಗೆ ಗೊತ್ತಿಲ್ಲ, ಅದೇ ಗೊತ್ತಿಲ್ಲ. ನನಗೆ ಮಾತ್ರ ಬಂದಿದೆ ಮೆಸೇಜ್, ನಾನು ನಡೆದಿದ್ದೀನಿ. ಮೊನ್ನೆ ನೀವು ಸಿಎಂ ಅವ್ರ ಜೊತೆ ಕೆಲವು ಚರ್ಚೆ ಮಾಡಿದ್ರೆ ಅದು ಕೂಡ ಸುರ್ಜೇವಾಲಾ ಅವ್ರ ಮುಂದ್ಗಡೆ ಪ್ರಸ್ತಾಪ ಮಾಡ್ತೀನಿ. ನನಗೆ ಗೊತ್ತಿಲ್ಲ ಅದು. ಸರ್ ಈಗ ಸುರ್ಜೇವಾಲಾ ಮುಖ್ಯಮಂತ್ರಿಗಳು, ಡಿಸಿಎಂ ಎಲ್ಲರೂ ಒಂದೇ, ಅವರು ಹೈಕಮಾಂಡ್. ಸೊ ನಾನು ಹೇಳಿದ್ದೀನಿ, ಇವರೆದುರು ಹೇಳ್ತೀನಿ. ಸೆಪ್ಟೆಂಬರ್ ಕ್ರಾಂತಿ ಅನ್ನೋದು ಒಂದು ಚರ್ಚೆ ನಡೀತಾ ಇದೆ ಸರ್. ಈಗ ಕಾಂಗ್ರೆಸ್ನ ರೆಬಲ್ ಶಾಸಕರಿಗೆ ಸುರ್ಜೇವಾಲಾ ಬುಲಾವ್ ಕೊಟ್ಟಿದ್ದಾರೆ. ಇಂದು ಸುರ್ಜೇವಾಲಾ ಜೊತೆ ಬಿಆರ್ ಪಾಟೀಲ್ ಚರ್ಚೆಯನ್ನು ಮಾಡಲಿದ್ದಾರೆ. ಸೆಪ್ಟೆಂಬರ್ನಲ್ಲಿ ಯಾವ ಕ್ರಾಂತಿಯೂ ಇಲ್ಲ. ಸಿಎಂಗೆ ಹೇಳಿದ್ದೇನೆ ಸುರ್ಜೇವಾಲರಿಗೆ, ಅದನ್ನೇ ಹೇಳುವೆ. ಕಲಬುರಗಿ ರೈಲ್ವೆ ನಿಲ್ದಾಣದಲ್ಲಿ ಬಿಆರ್ ಪಾಟೀಲ್ ಹೇಳಿಕೆ ಇದು. ವರಿಷ್ಠರ ಜೊತೆ ಮತ್ತೆ ನಾನು ಇದನ್ನೇ ಪ್ರಸ್ತಾಪ ಮಾಡ್ತೀನಿ. ಸೆಪ್ಟೆಂಬರ್ನಲ್ಲಿ ಏನು ಕ್ರಾಂತಿನೂ ಇಲ್ಲ, ಬರೀ ಬಾಯಲ್ಲಿ ಬಡಾಯಿ ಬಿಟ್ಟಿದ್ದಷ್ಟೇ. ನಾನು ಸತ್ಯ ಹೇಳ್ತೀನಿ ಅಂತೀಗ ಬಿಆರ್ ಪಾಟೀಲ್ ಹೇಳ್ತಾ ಇದ್ದಾರೆ. ಸಿದ್ದರಾಮಯ್ಯ ಜೊತೆ ಅದನ್ನೇ ಮಾತಾಡಿದ್ದೀನಿ. ಸೆಪ್ಟೆಂಬರ್ನಲ್ಲಿ ಯಾವ ಕ್ರಾಂತಿಯೂ ನಡೆಯಲ್ಲ. ಬನ್ನಿ ಹಾಗಾದ್ರೆ ಬಿಆರ್ ಪಾಟೀಲ್ ಏನ್ ಹೇಳಿದ್ದಾರೆ ಕೇಳಿ. ನಾಳೆ ನಾನು ಕರೆದಿದ್ದಾರೆ 11ವರೆಗೆ, ಹೋಗಿ ಭೇಟಿ ಮಾಡ್ತೀನಿ. ಏನ್ ವಿಚಾರ ಚರ್ಚೆ ಸರ್ ಪ್ರಮುಖವಾಗಿ? ನಾನು ಭವಿಷ್ಯ ಹೇಳ ಅವ್ರು ಏನ್ ವಿಷಯ ಕರೆದಿದ್ದಾರೋ, ಏನ್ ಚರ್ಚೆ ಮಾಡ್ತಾರೋ ಅಲ್ಲಿ ಹೋದ್ಮೇಲೆ ಗೊತ್ತಾಗ್ತದೆ. ಅಂದ್ರೆ ಕೆಲವೊಂದಷ್ಟು ಶಾಸಕರಿಗೆ ಮಾತ್ರ, 5 ಶಾಸಕರಿಗೆ ಗೊತ್ತಿಲ್ಲ, ಅದೇ ಗೊತ್ತಿಲ್ಲ. ನನಗೆ ಮಾತ್ರ ಬಂದಿದೆ ಮೆಸೇಜ್, ನಾನು ನಡೆದಿದ್ದೀನಿ. ಮೊನ್ನೆ ನೀವು ಸಿಎಂ ಅವ್ರ ಜೊತೆ ಕೆಲವು ಚರ್ಚೆ ಮಾಡಿದ್ರೆ ಅದು ಕೂಡ ಸುರ್ಜೇವಾಲಾ ಅವ್ರ ಮುಂದ್ಗಡೆ ಪ್ರಸ್ತಾಪ ಮಾಡ್ತೀನಿ. ನನಗೆ ಗೊತ್ತಿಲ್ಲ ಅದು. ಸರ್ ಈಗ ಸುರ್ಜೇವಾಲಾ ಮುಖ್ಯಮಂತ್ರಿಗಳು, ಡಿಸಿಎಂ ಎಲ್ಲರೂ ಒಂದೇ, ಅವರು ಹೈಕಮಾಂಡ್.
ಸೊ ನಾನು ಹೇಳಿದ್ದೀನಿ, ಇವರೆದುರು ಹೇಳ್ತೀನಿ. ಸೆಪ್ಟೆಂಬರ್ ಕ್ರಾಂತಿ ಅನ್ನೋದು ಅದೊಂದು ಚರ್ಚೆ ನಡೀತಾ ಇದೆ ಸರ್ ಈಗ. ಸೆಪ್ಟೆಂಬರ್ ಕ್ರಾಂತಿ ಅದೊಂದು ಮೇನ್ ಚರ್ಚೆ ನಡೀತಾ ಇದೆ. ಕ್ರಾಂತಿ ಇಲ್ಲ ಭ್ರಾಂತಿ ಇಲ್ಲ ನೋಡ್ರಿ. ನಾಳೆ ನಾನು ಕರೆದಿದ್ದಾರೆ 11ವರೆಗೆ, ಹೋಗಿ ಭೇಟಿ ಮಾಡ್ತೀನಿ. ಏನ್ ವಿಚಾರ ಚರ್ಚೆ ಸರ್ ಪ್ರಮುಖವಾಗಿ? ನಾನು ಭವಿಷ್ಯ ಹೇಳ ಅವ್ರು ಏನ್ ವಿಷಯ ಕರೆದಿದ್ದಾರೋ, ಏನ್ ಚರ್ಚೆ ಮಾಡ್ತಾರೋ ಅಲ್ಲಿ ಹೋದ್ಮೇಲೆ ಗೊತ್ತಾಗ್ತದೆ. ಅಂದ್ರೆ ಕೆಲವೊಂದಷ್ಟು ಶಾಸಕರಿಗೆ ಮಾತ್ರ, 5 ಶಾಸಕರಿಗೆ ಗೊತ್ತಿಲ್ಲ, ಅದೇ ಗೊತ್ತಿಲ್ಲ. ನನಗೆ ಮಾತ್ರ ಬಂದಿದೆ ಮೆಸೇಜ್, ನಾನು ನಡೆದಿದ್ದೀನಿ. ಮೊನ್ನೆ ನೀವು ಸಿಎಂ ಅವ್ರ ಜೊತೆ ಕೆಲವು ಚರ್ಚೆ ಮಾಡಿದ್ರೆ, ಅದು ಕೂಡ ಸರ್ಜಿವಾಲಾ ಅವ್ರ ಮುಂದ್ಗಡೆ ಪ್ರಸ್ತಾಪ ಮಾಡ್ತೀನಿ. ನನಗೆ ಗೊತ್ತಿಲ್ಲ ಅದು. ಸರ್ ಈಗ ಸುರ್ಜೇವಾಲಾ ಮುಖ್ಯಮಂತ್ರಿಗಳು, DCM ಎಲ್ಲರೂ ಒಂದೇ, ಅವರು ಹೈಕಮಾಂಡ್. ಸೊ ನಾನು ಹೇಳಿದ್ದೀನಿ, ಇವರೆದುರು ಹೇಳ್ತೀನಿ. ಸೆಪ್ಟೆಂಬರ್ ಕ್ರಾಂತಿ ಅನ್ನೋದು ಅದೊಂದು ಚರ್ಚೆ ನಡೀತಾ ಇದೆ ಸರ್ ಈಗ. ಕಾಂಗ್ರೆಸ್ನ ರೆಬಲ್ ಶಾಸಕರಿಗೆ ಸುರ್ಜೇವಾಲಾ ಬುಲಾವ್ ಕೊಟ್ಟಿದ್ದಾರೆ. ಇಂದು ಸುರ್ಜೇವಾಲಾ ಜೊತೆ BR ಪಾಟೀಲ್ ಚರ್ಚೆಯನ್ನು ಮಾಡಲಿದ್ದಾರೆ. ಸೆಪ್ಟೆಂಬರ್ನಲ್ಲಿ ಯಾವ ಕ್ರಾಂತಿಯೂ ಇಲ್ಲ. ಸಿಎಂಗೆ ಹೇಳಿದ್ದೇನೆ, ಸುರ್ಜೇವಾಲರಿಗೆ ಅದನ್ನೇ ಹೇಳುವೆ. ಕಲಬುರಗಿ ರೈಲ್ವೆ ನಿಲ್ದಾಣದಲ್ಲಿ BR ಪಾಟೀಲ್ ಹೇಳಿಕೆ ಇದು. ವರಿಷ್ಠರ ಜೊತೆ ಮತ್ತೆ ನಾನು ಇದನ್ನೇ ಪ್ರಸ್ತಾಪ ಮಾಡ್ತೀನಿ. ಸೆಪ್ಟೆಂಬರ್ನಲ್ಲಿ ಏನ್ ಕ್ರಾಂತಿನೂ ಇಲ್ಲ, ಬರೀ ಬಾಯಲ್ಲಿ ಬಡಾಯಿ ಬಿಟ್ಟಿದಷ್ಟೇ. ನಾನು ಸತ್ಯ ಹೇಳ್ತೀನಿ ಅಂತೀಗ BR ಪಾಟೀಲ್ ಹೇಳ್ತಾ ಇದ್ದಾರೆ. ಸಿದ್ದರಾಮಯ್ಯವ್ರ ಜೊತೆ ಅದನ್ನೇ ಮಾತಾಡಿದ್ದೀನಿ, ಸೆಪ್ಟೆಂಬರ್ನಲ್ಲಿ ಯಾವ ಕ್ರಾಂತಿಯೂ ನಡೆಯಲ್ಲ. ಬನ್ನಿ ಹಾಗಾದ್ರೆ BR ಪಾಟೀಲ್ ಏನ್ ಹೇಳಿದ್ದಾರೆ ಕೇಳಿ. ನಾಳೆ ನಾನು ಕರೆದಿದ್ದಾರೆ 11ವರೆಗೆ, ಹೋಗಿ ಭೇಟಿ ಮಾಡ್ತೀನಿ. ಏನ್ ವಿಚಾರ ಚರ್ಚೆ ಸರ್ ಪ್ರಮುಖವಾಗಿ? ನಾನು ಭವಿಷ್ಯ ಹೇಳ ಅವ್ರು ಏನ್ ವಿಷಯ ಕರೆದಿದ್ದಾರೋ, ಏನ್ ಚರ್ಚೆ ಮಾಡ್ತಾರೋ ಅಲ್ಲಿ ಹೋದ್ಮೇಲೆ ಗೊತ್ತಾಗ್ತದೆ. ಅಂದ್ರೆ ಕೆಲವೊಂದಷ್ಟು ಶಾಸಕರಿಗೆ ಮಾತ್ರ, 5 ಶಾಸಕರಿಗೆ ಗೊತ್ತಿಲ್ಲ, ಅದೇ ಗೊತ್ತಿಲ್ಲ. ನನಗೆ ಮಾತ್ರ ಬಂದಿದೆ ಮೆಸೇಜ್, ನಾನು ನಡೆದಿದ್ದೀನಿ. ಮೊನ್ನೆ ನೀವು ಸಿಎಂ ಅವ್ರ ಜೊತೆ ಕೆಲವು ಚರ್ಚೆ ಮಾಡಿದ್ರೆ, ಅದು ಕೂಡ ಸರ್ಜಿವಾಲಾ ಅವ್ರ ಮುಂದ್ಗಡೆ ಪ್ರಸ್ತಾಪ ಮಾಡ್ತೀನಿ. ನನಗೆ ಗೊತ್ತಿಲ್ಲ ಅದು. ಸರ್ ಈಗ ಸುರ್ಜೇವಾಲಾ ಮುಖ್ಯಮಂತ್ರಿಗಳು, DCM ಎಲ್ಲರೂ ಒಂದೇ, ಅವರು ಹೈಕಮಾಂಡ್. ಸೊ ನಾನು ಹೇಳಿದ್ದೀನಿ, ಇವರೆದುರು ಹೇಳ್ತೀನಿ. ಸೆಪ್ಟೆಂಬರ್ ಕ್ರಾಂತಿ ಅನ್ನೋದು ಅದೊಂದು ಚರ್ಚೆ ನಡೀತಾ ಇದೆ ಸರ್ ಈಗ. ಸೆಪ್ಟೆಂಬರ್ ಕ್ರಾಂತಿ ಅದೊಂದು ಮೇನ್ ಚರ್ಚೆ ನಡೀತಾ ಇದೆ. ಕ್ರಾಂತಿ ಇಲ್ಲ ಭ್ರಾಂತಿ ಇಲ್ಲ ನೋಡ್ರಿ. ನಾಳೆ ನಾನು ಕರೆದಿದ್ದಾರೆ 11ವರೆಗೆ, ಹೋಗಿ ಭೇಟಿ ಮಾಡ್ತೀನಿ. ಏನ್ ವಿಚಾರ ಚರ್ಚೆ ಸರ್ ಪ್ರಮುಖವಾಗಿ? ನಾನು ಭವಿಷ್ಯ ಹೇಳ ಅವ್ರು ಏನ್ ವಿಷಯ ಕರೆದಿದ್ದಾರೋ, ಏನ್ ಚರ್ಚೆ ಮಾಡ್ತಾರೋ ಅಲ್ಲಿ ಹೋದ್ಮೇಲೆ ಗೊತ್ತಾಗ್ತದೆ. ಅಂದ್ರೆ ಕೆಲವೊಂದಷ್ಟು ಶಾಸಕರಿಗೆ ಮಾತ್ರ, 5 ಶಾಸಕರಿಗೆ ಗೊತ್ತಿಲ್ಲ, ಅದೇ ಗೊತ್ತಿಲ್ಲ. ನನಗೆ ಮಾತ್ರ ಬಂದಿದೆ ಮೆಸೇಜ್, ನಾನು ನಡೆದಿದ್ದೀನಿ. ಮೊನ್ನೆ ನೀವು ಸಿಎಂ ಅವ್ರ ಜೊತೆ ಕೆಲವು ಚರ್ಚೆ ಮಾಡಿದ್ರೆ, ಅದು ಕೂಡ ಸರ್ಜಿವಾಲಾ ಅವ್ರ ಮುಂದ್ಗಡೆ ಪ್ರಸ್ತಾಪ ಮಾಡ್ತೀನಿ. ನನಗೆ ಗೊತ್ತಿಲ್ಲ ಅದು. ಸರ್ ಈಗ ಸುರ್ಜೇವಾಲಾ ಮುಖ್ಯಮಂತ್ರಿಗಳು, DCM ಎಲ್ಲರೂ ಒಂದೇ, ಅವರು ಹೈಕಮಾಂಡ್. ಸೊ ನಾನು ಹೇಳಿದ್ದೀನಿ, ಇವರೆದುರು ಹೇಳ್ತೀನಿ. ಸೆಪ್ಟೆಂಬರ್ ಕ್ರಾಂತಿ ಅನ್ನೋದು ಅದೊಂದು ಚರ್ಚೆ ನಡೀತಾ ಇದೆ ಸರ್ ಈಗ. ಕಾಂಗ್ರೆಸ್ನ ರೆಬಲ್ ಶಾಸಕರಿಗೆ ಸುರ್ಜೇವಾಲಾ ಬುಲಾವ್ ಕೊಟ್ಟಿದ್ದಾರೆ. ಇಂದು ಸುರ್ಜೇವಾಲಾ ಜೊತೆ BR ಪಾಟೀಲ್ ಚರ್ಚೆಯನ್ನು ಮಾಡಲಿದ್ದಾರೆ. ಸೆಪ್ಟೆಂಬರ್ನಲ್ಲಿ ಯಾವ ಕ್ರಾಂತಿಯೂ ಇಲ್ಲ. ಸಿಎಂಗೆ ಹೇಳಿದ್ದೇನೆ, ಸುರ್ಜೇವಾಲರಿಗೆ ಅದನ್ನೇ ಹೇಳುವೆ. ಕಲಬುರಗಿ ರೈಲ್ವೆ ನಿಲ್ದಾಣದಲ್ಲಿ BR ಪಾಟೀಲ್ ಹೇಳಿಕೆ ಇದು. ವರಿಷ್ಠರ ಜೊತೆ ಮತ್ತೆ ನಾನು ಇದನ್ನೇ ಪ್ರಸ್ತಾಪ ಮಾಡ್ತೀನಿ. ಸೆಪ್ಟೆಂಬರ್ನಲ್ಲಿ ಏನ್ ಕ್ರಾಂತಿನೂ ಇಲ್ಲ, ಬರೀ ಬಾಯಲ್ಲಿ ಬಡಾಯಿ ಬಿಟ್ಟಿದಷ್ಟೇ. ನಾನು ಸತ್ಯ ಹೇಳ್ತೀನಿ ಅಂತೀಗ BR ಪಾಟೀಲ್ ಹೇಳ್ತಾ ಇದ್ದಾರೆ. ಸಿದ್ದರಾಮಯ್ಯವ್ರ ಜೊತೆ ಅದನ್ನೇ ಮಾತಾಡಿದ್ದೀನಿ, ಸೆಪ್ಟೆಂಬರ್ನಲ್ಲಿ ಯಾವ ಕ್ರಾಂತಿಯೂ ನಡೆಯಲ್ಲ. ಬನ್ನಿ ಹಾಗಾದ್ರೆ BR ಪಾಟೀಲ್ ಏನ್ ಹೇಳಿದ್ದಾರೆ ಕೇಳಿ. ನಾಳೆ ನಾನು ಕರೆದಿದ್ದಾರೆ 11ವರೆಗೆ, ಹೋಗಿ ಭೇಟಿ ಮಾಡ್ತೀನಿ. ಏನ್ ವಿಚಾರ ಚರ್ಚೆ ಸರ್ ಪ್ರಮುಖವಾಗಿ? ನಾನು ಭವಿಷ್ಯ ಹೇಳ ಅವ್ರು ಏನ್ ವಿಷಯ ಕರೆದಿದ್ದಾರೋ, ಏನ್ ಚರ್ಚೆ ಮಾಡ್ತಾರೋ ಅಲ್ಲಿ ಹೋದ್ಮೇಲೆ ಗೊತ್ತಾಗ್ತದೆ. ಅಂದ್ರೆ ಕೆಲವೊಂದಷ್ಟು ಶಾಸಕರಿಗೆ ಮಾತ್ರ, 5 ಶಾಸಕರಿಗೆ ಗೊತ್ತಿಲ್ಲ, ಅದೇ ಗೊತ್ತಿಲ್ಲ. ನನಗೆ ಮಾತ್ರ ಬಂದಿದೆ ಮೆಸೇಜ್, ನಾನು ನಡೆದಿದ್ದೀನಿ. ಮೊನ್ನೆ ನೀವು ಸಿಎಂ ಅವ್ರ ಜೊತೆ ಕೆಲವು ಚರ್ಚೆ ಮಾಡಿದ್ರೆ, ಅದು ಕೂಡ ಸರ್ಜಿವಾಲಾ ಅವ್ರ ಮುಂದ್ಗಡೆ ಪ್ರಸ್ತಾಪ ಮಾಡ್ತೀನಿ. ನನಗೆ ಗೊತ್ತಿಲ್ಲ ಅದು. ಸರ್ ಈಗ ಸುರ್ಜೇವಾಲಾ ಮುಖ್ಯಮಂತ್ರಿಗಳು, DCM ಎಲ್ಲರೂ ಒಂದೇ, ಅವರು ಹೈಕಮಾಂಡ್. ಸೊ ನಾನು ಹೇಳಿದ್ದೀನಿ, ಇವರೆದುರು ಹೇಳ್ತೀನಿ. ಸೆಪ್ಟೆಂಬರ್ ಕ್ರಾಂತಿ ಅನ್ನೋದು ಅದೊಂದು ಚರ್ಚೆ ನಡೀತಾ ಇದೆ ಸರ್ ಈಗ. ಸೆಪ್ಟೆಂಬರ್ ಕ್ರಾಂತಿ ಅದೊಂದು ಮೇನ್ ಚರ್ಚೆ ನಡೀತಾ ಇದೆ. ಕ್ರಾಂತಿ ಇಲ್ಲ ಭ್ರಾಂತಿ ಇಲ್ಲ ನೋಡ್ರಿ. ನಾಳೆ ನಾನು ಕರೆದಿದ್ದಾರೆ 11ವರೆಗೆ, ಹೋಗಿ ಭೇಟಿ ಮಾಡ್ತೀನಿ. ಏನ್ ವಿಚಾರ ಚರ್ಚೆ ಸರ್ ಪ್ರಮುಖವಾಗಿ? ನಾನು ಭವಿಷ್ಯ ಹೇಳ ಅವ್ರು ಏನ್ ವಿಷಯ ಕರೆದಿದ್ದಾರೋ, ಏನ್ ಚರ್ಚೆ ಮಾಡ್ತಾರೋ ಅಲ್ಲಿ ಹೋದ್ಮೇಲೆ ಗೊತ್ತಾಗ್ತದೆ. ಅಂದ್ರೆ ಕೆಲವೊಂದಷ್ಟು ಶಾಸಕರಿಗೆ ಮಾತ್ರ, 5 ಶಾಸಕರಿಗೆ ಗೊತ್ತಿಲ್ಲ, ಅದೇ ಗೊತ್ತಿಲ್ಲ. ನನಗೆ ಮಾತ್ರ ಬಂದಿದೆ ಮೆಸೇಜ್, ನಾನು ನಡೆದಿದ್ದೀನಿ. ಮೊನ್ನೆ ನೀವು ಸಿಎಂ ಅವ್ರ ಜೊತೆ ಕೆಲವು ಚರ್ಚೆ ಮಾಡಿದ್ರೆ, ಅದು ಕೂಡ ಸರ್ಜಿವಾಲಾ ಅವ್ರ ಮುಂದ್ಗಡೆ ಪ್ರಸ್ತಾಪ ಮಾಡ್ತೀನಿ. ನನಗೆ ಗೊತ್ತಿಲ್ಲ ಅದು. ಸರ್ ಈಗ ಸುರ್ಜೇವಾಲಾ ಮುಖ್ಯಮಂತ್ರಿಗಳು, DCM ಎಲ್ಲರೂ ಒಂದೇ, ಅವರು ಹೈಕಮಾಂಡ್. ಸೊ ನಾನು ಹೇಳಿದ್ದೀನಿ, ಇವರೆದುರು ಹೇಳ್ತೀನಿ. ಸೆಪ್ಟೆಂಬರ್ ಕ್ರಾಂತಿ ಅನ್ನೋದು ಅದೊಂದು ಚರ್ಚೆ ನಡೀತಾ ಇದೆ ಸರ್ ಈಗ.